ಎಲ್ಲರಿಗೂ ನಮಸ್ಕಾರ. BU ಕನ್ನಡ ಲರ್ನಿಂಗ್ ಚಾನೆಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋನಲ್ಲಿ SEP 3rd SEM BCA ಕನ್ನಡ ಪಠ್ಯಪುಸ್ತಕದಲ್ಲಿ ನೀಡಲಾಗಿರುವಂತಹ ಎಲ್ಲರೊಳಗೊಂದಾಗು ಈ ಒಂದು ಕಾವ್ಯದ ಸಾರಾಂಶವನ್ನು ತಿಳಿಸ್ಕೊಡ್ತೇನೆ. ಈ ಕಾವ್ಯವನ್ನು ಬರೆದಿರೋರು DVG. ಈ ಕವಿತೆ ಬಗ್ಗೆ ಸಾರಾಂಶ ಅಷ್ಟೇ ಅಲ್ದಿರ ಇದೇ ಒಂದು ವಿಡಿಯೋನಲ್ಲಿ ಈ ಕವಿತೆಗೆ ಸಂಬಂಧಿಸಿರುವಂತಹ ಕ್ವಶನ್ ಆನ್ಸರ್ನ ಕೂಡ ಕೊಡಲಾಗಿದೆ. ಈ ಒಂದು ಕವಿತೆಯ ಸಾರಾಂಶವನ್ನು ತಿಳಿದುಕೊಳ್ಳೋದಕ್ಕೂ ಮುಂಚೆ ಮೊದಲನೆಯದಾಗಿ ನಾವು ಕವಿಯ ಪರಿಚಯವನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಹಾಗಿದ್ರೆ ಬನ್ನಿ ಕವಿ ಪರಿಚಯ ತಿಳ್ಕೊಳ್ಳೋಣ. DVG ಅಂತಲೇ ಪ್ರಸಿದ್ಧರಾಗಿರುವಂತಹ ದಿವಾನ್ ಬಹದ್ದೂರ್ TV ಗುಂಡಪ್ಪ. ಇದು DVG ಅವರ ಪೂರ್ಣ ಹೆಸರು. ಅವರು ಕನ್ನಡದ ಪ್ರಸಿದ್ಧ ಕವಿ, ತಂತ್ರಜ್ಞಾನಿ, ಪತ್ರಕರ್ತ ಹಾಗೂ ಚಿಂತಕರಾಗಿದ್ದರು. ಅವರು 1887 ಮಾರ್ಚ್ 17ರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಜನಿಸಿದರು. ಸರಳವಾದ ಭಾಷೆಯಲ್ಲಿ ಜೀವನದ ಮೌಲ್ಯಗಳು, ನೀತಿ, ಧರ್ಮ ಮತ್ತು ಮಾನವೀಯತೆಯನ್ನು ತಮ್ಮ ಕೃತಿಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಮಕ್ಕಳೇ, ಇದಾಗಿತ್ತು DVG ಅವರ ಪರಿಚಯ. ಹಾಗಿದ್ರೆ ಈಗ ಕವಿತೆಯ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾನು ಒಂದೊಂದು ಪ್ಯಾರಾಗ್ರಾಫ್ನ ಓದ್ತೀನಿ, ಹಾಗೆ ಅದರ ಸಾರಾಂಶವನ್ನು ಕೂಡ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇ ಪದ್ಯ ಹೀಗಿದೆ ನೋಡಿ. ಎಲ್ಲರಿಗವಾಗಿ ತಾನ್ ಎಲ್ಲರೂ ತನಗಾಗಿ ನಿಲ್ಲುವೇಕಾತ್ಮತೆಯ ಬಾಳ್ವೆ ಇಂ ಕಲಿಯಲ್ ಸಲ್ಲುವುಪಕರಣಗಳು ಮನೆ ರಾಜ್ಯ ಸಂಸಾರ ವಲ್ಲಗಳೆಯದಿರವನು ಮಂಕುತಿಮ್ಮ. ಈ ಒಂದು ಪದ್ಯಭಾಗದ ಸಾರಾಂಶ ನೋಡಿ. ಎಲ್ಲರಿಗವಾಗಿ ತಾನ್ ಎಲ್ಲರೂ ತನಗಾಗಿ ಅನ್ನೋ ಒಂದು ಲೈನ್ನ ಅರ್ಥ ಪ್ರತಿಯೊಬ್ಬರೂ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬದುಕದೆ ಇತರರ ಒಳಿತನ್ನು ಕೂಡ ಬಯಸಬೇಕು ಅನ್ನೋದಾಗಿದೆ. ನಾವು ಸಮಾಜದಲ್ಲಿ ಇತರರೊಂದಿಗೆ ಬೇರೆ ಎಲ್ಲರ ಜೊತೆಗೂ ಕೂಡ ಬೆರೆತು ಪರಸ್ಪರ ಸಹಾಯ ಮಾಡಿಕೊಂಡು ಬದುಕಬೇಕು. ಮನುಷ್ಯನು ಒಬ್ಬಂಟಿಯಾಗಿ ಬದುಕೋದಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಕುಟುಂಬ, ರಾಜ್ಯ, ಸಮಾಜ ಈ ಎಲ್ಲದರ ಸಹಕಾರದಿಂದಲೇ ಅವನ ಜೀವನ ಸುಗಮವಾಗಿ ಸಾಗೋದಕ್ಕೆ ಸಾಧ್ಯ. ಆದ್ದರಿಂದ ಈ ಸಮಾಜದಲ್ಲಿ ಬದುಕಬೇಕು ಅಂದರೆ ಎಲ್ಲರ ಜೊತೆಗೂ ಕೂಡ ಪರಸ್ಪರ ನಂಬಿಕೆ ಮತ್ತು ಸಹಕಾರದಿಂದ ಬದುಕನ್ನು ಮನುಷ್ಯ ಆದವನು ಕಟ್ಕೊಳ್ಬೇಕು. ಉತ್ತಮ ಜೀವನದ ಲಕ್ಷಣ ಇದೇ ಆಗಿದೆ. ಮನೆ, ರಾಜ್ಯ ಮತ್ತು ಸಂಸಾರ ಮುಂತಾದವು ಮನುಷ್ಯನ ಜೀವನಕ್ಕೆ ಅತ್ಯಗತ್ಯವಾದ ಸಾಧನಗಳು. ಅವುಗಳನ್ನ ಅವನೇನಾದರೂ ತಿರಸ್ಕಾರ ಮಾಡಿದ್ರೆ ಅವುಗಳ ಮಹತ್ವವನ್ನು ಅರಿತುಕೊಂಡು ಕರ್ತವ್ಯ ಪ್ರಜ್ಞೆಯಿಂದ ಬದುಕಬೇಕು ಅನ್ನೋದೇ ನಮ್ಮ ಕವಿ DVG ಅವರು ಹೇಳೋ ಒಂದು ನೀತಿ ಮಾತು. ಕಾವ್ಯದ ಮುಂದಿನ ಸಾಲು ಹೀಗಿದೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಹೊಸ ಯುಕ್ತಿ ಹಳೆತ ದೊಡಗೊಡೆ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಈ ಒಂದು ಕಾವ್ಯ ಭಾಗದ ಸಾರಾಂಶ ನೋಡೋದಾದರೆ DVG ಅವರ ಮಂಕುತಿಮ್ಮನ ಕಗ್ಗದ ಈ ಕಾವ್ಯ ಭಾಗದಲ್ಲಿ ಹೊಸತನ ಮತ್ತು ಹಳೆಯ ಪರಂಪರೆಯ ಸಮನ್ವಯದ ಮಹತ್ವವನ್ನು ಕವಿ ತುಂಬ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ನಮ್ಮ ಕವಿ DVG ಅವರು ಹೇಳ್ತಾರೆ, ಮರವು ಹೊಸ ಚಿಗುರು ಮತ್ತು ಹಳೆಯ ಬೇರು ಎರಡನ್ನೂ ಹೊಂದಿದಾಗ ಮಾತ್ರ ಆ ಒಂದು ಮರ ಸುಂದರವಾಗಿ ಬೆಳೆಯುತ್ತೆ. ಅದೇ ರೀತಿ ಜೀವನದಲ್ಲಿ ಕೂಡ ಹಳೆಯ ಅನುಭವ, ಸಂಪ್ರದಾಯ ಮತ್ತು ಮೌಲ್ಯಗಳ ಜೊತೆಗೆ ಹೊಸ ವಿಚಾರ, ಹೊಸ ಯುಕ್ತಿ ಮತ್ತು ಆಧುನಿಕ ಜ್ಞಾನವನ್ನು ಸೇರಿಸ್ಕೊಳ್ಬೇಕು. ಕವಿ ಹೇಳ್ತಾರೆ, ಧರ್ಮ, ಋಷಿ ಮುನಿಗಳ ಜ್ಞಾನ ಮತ್ತು ಹಳೆಯ ಸಂಸ್ಕೃತಿಯ ಜೊತೆಗೆ ವಿಜ್ಞಾನ ಮತ್ತು ಕಲೆಗಳು ಬೆರೆತಾಗ ಜನಜೀವನ ಇನ್ನಷ್ಟು ಸಮೃದ್ಧವಾಗುತ್ತೆ. ಹಳೆಯದನ್ನೆಲ್ಲ ತಿರಸ್ಕರಿಸದೆ ಹೊಸದನ್ನೆಲ್ಲ ಅಂಧವಾಗಿ ಸ್ವೀಕರಿಸದೆ ಈ ಎರಡರಲ್ಲೂ ಕೂಡ ಇರುವಂತಹ ಉತ್ತಮ ಅಂಶಗಳನ್ನು ಸ್ವೀಕರಿಸೋದು ಅಗತ್ಯ. ನಿಮಗೆ ಸ್ಪಷ್ಟವಾಗಿ ಹೇಳೋದಾದರೆ ಕವಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ ಹಳೆ ವಿಚಾರಗಳನ್ನ, ಇವ್ರದ್ದು ಹಳೆ ಗೊಡ್ಡು ಪುರಾಣ, ಇದನ್ನು ನಾವು ನಂಬಾರ್ದು, ನಾವು ಈಗಿನ ಟ್ರೆಂಡು ಫಾಲೋ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಅದು ತಪ್ಪು. ಹಳೆಯದು ಅವರು ಅನುಭವದಿಂದ ಅವ್ರು ಏನು ಎಕ್ಸ್ಪೀರಿಯನ್ಸ್ನ ತೊಗೊಂಡಿದ್ದಾರೋ ಅದರಿಂದಾಗಿ ಅವರು ನಮಗೆ ಸ್ವಲ್ಪ ನಾಲೆಡ್ಜನ್ನ ಕೊಡೋದಕ್ಕೆ ಇಷ್ಟಪಡ್ತಾರೆ. ಅದನ್ನು ನಾವು ಎಕ್ಸೆಪ್ಟ್ ಮಾಡಬೇಕು. ಕೇವಲ ಅವ್ರದನ್ನು ಮಾತ್ರ ಫಾಲೋ ಮಾಡಿ ಅಂತಲೂ ಹೇಳ್ತಾ ಇಲ್ಲ. ಹಾಗೆಯೇ ಈಗ ಏನಿದೆ ಅದನ್ನು ಮಾತ್ರ ನಂಬಿ ಇವಾಗ ತಕ್ಷಣಕ್ಕೆ ನಾವು ಏನು ಮಾಡ್ತೀವಿ, ChatGPT ಹಾಕ್ಕೊಳ್ತೀವಿ, ಗೂಗಲ್ ಯೂಸ್ ಮಾಡ್ಕೊಳ್ತೀವಿ, ಅದು ಹೇಳಿದ್ದೇ ಸರಿ ಅಂತ ಅಂದ್ಕೊಳ್ತೀವಿ. ಅದು ಕೂಡ ಯಾವುದೋ ಒಂದು ಡೇಟಾ ಬೇಸಸ್ನ ಅಲ್ಲಿ ಫೀಡ್ ಮಾಡೋದ್ರಿಂದನೇ ತಾನೇ ನಮ್ಗೆ ಅದು ಇನ್ಫಾರ್ಮೇಷನ್ ಕೊಡುತ್ತೆ.
ಅದಕ್ಕೋಸ್ಕರನೇ ಹಳೆಯದು ನಮ್ಮ ಹಳೆ ಕಾಲದವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕು. ಹಾಗೆ ಈಗಿನ ಒಂದು ವಿಜ್ಞಾನ ತಂತ್ರಜ್ಞಾನ ಹೊಸದೇನೇನೋ ಅನ್ವೇಷಣೆ ಮಾಡ್ತಿದ್ದೀವಲ್ಲ, ಆ ಎರಡನ್ನೂ ಕೂಡ ಇಟ್ಕೊಂಡು ನಮ್ಮ ಜೀವನವನ್ನು ಸುಂದರವಾಗಿ ರೂಪಿಸ್ಕೊಳ್ಬೇಕು ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಕಾವ್ಯದ ಮುಂದಿನ ಸಾಲುಗಳು ಹೀಗಿದೆ. ನಗು ಮನದಿ ಲೋಗರ ವಿಕರಾಂಗಗಳನ್ನು ನೋಡಿ ಬಿಗಿ ತುಟಿಯ ದುಡಿವಂದು ನೋವ ಪಡುವಂದು ಪೋಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ ತೆರಳು ಮಂಕುತಿಮ್ಮ. ಈ ಒಂದು ಕಾವ್ಯ ಭಾಗದ ಸಾರಾಂಶ ನೋಡೋದಾದರೆ, ಜೀವನವನ್ನು ಸಂತೋಷದಿಂದ ಮತ್ತು ಧೈರ್ಯದಿಂದ ಎದುರಿಸುವಂತಹ ಸಂದೇಶವನ್ನು ಕವಿ ಇಲ್ಲಿ ನೀಡ್ತಾ ಇದ್ದಾರೆ. ಇತರರ ತಪ್ಪುಗಳು, ವಿಚಿತ್ರ ವರ್ತನೆಗಳು ಮತ್ತು ಜೀವನದ ವಿಕಾರಗಳನ್ನ ನೋಡಿ ಮನಸ್ಸಿನಲ್ಲಿ ನಗಬೇಕು. ಜೀವನದಲ್ಲಿ ನೋವು, ಕಷ್ಟ, ದುಃಖಗಳು ಬಂದಾಗ ಅವುಗಳನ್ನು ನೆನಪಿಸ್ಕೊಂಡು ಸದಾ ಚಿಂತಿಸ್ತಾ ಕುಳಿತುಕೊಳ್ಬಾರ್ದು. ಕಷ್ಟಗಳನ್ನ ಧೈರ್ಯದಿಂದ ಎದುರಿಸಿ ಮನಸ್ಸಿನಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ಈಗಿನ ಕಾಲದ ಮಕ್ಕಳುಗಳು ಎಷ್ಟು ಸೆನ್ಸಿಟಿವ್ ಅಂದರೆ, ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಸೂಸೈಡ್ ಮಾಡ್ಕೊಳ್ಳೋದು, ಡಿಪ್ರೆಷನ್ಗೆ ಹೊರಟೋಗೋದು, ಈ ಥರ ಎಲ್ಲ ಮನೋವೃತ್ತಿಯನ್ನು ಹೊಂದಿದ್ದಾರೆ. ಅದಕ್ಕೆ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ವಿಶ್ವದ ಜೀವನದ ಆಳವಾದ ಅಂತರಂಗವನ್ನು ಅರಿತುಕೊಳ್ಬೇಕು, ವಿಶಾಲವಾಗಿದೆ ಪ್ರಪಂಚ ಅನ್ನೋದನ್ನು ತಿಳ್ಕೊಳ್ಬೇಕು, ನಗ್ನಗ್ತಾ ಜೀವನವನ್ನು ಸಾಗಿಸಬೇಕು ಅಂತ ಕವಿ ಹೇಳ್ತಾರೆ. ಸುಖ ದುಃಖಗಳು ಜೀವನದ ಸಹಜ ಭಾಗವಾಗಿದ್ದು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಸಂತೋಷವನ್ನು ಕಳೆದುಕೊಳ್ಳದೆ ಮುನ್ನಡೀತಾ ಇರಬೇಕು ಅನ್ನೋದೇ ಈ ಕಾವ್ಯ ಭಾಗದ ಸಂದೇಶ. ಮುಂದಿನ ಸಾಲುಗಳನ್ನ ನೋಡಿ. ತನಗೆ ಬಾರದ ಲಾಭ ತನಯಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪ ತೆರದಿ ಜನದೊಳರಾವ ಸೊಗವಾದೊಡಂ ತನದನ್ನು ತನುಭವಿಪನೋ ಜ್ಞಾನಿ ಮಂಕುತಿಮ್ಮ. ಈ ಒಂದು ಕಾವ್ಯ ಭಾಗದ ಸಾರಾಂಶ ನೋಡಿ ಮಕ್ಕಳೇ. ಮಕ್ಕಳ ಮೇಲಿನ ತಂದೆಯ ಪ್ರೀತಿ ಮತ್ತು ನಿಜವಾದ ಜ್ಞಾನಿಯ ಗುಣವನ್ನು ಕವಿ ಈ ಕಾವ್ಯ ಭಾಗದಲ್ಲಿ ವಿವರಿಸ್ತಾರೆ. ತಂದೆಗೆ ತಾನೇ ಪಡೆಯಲಾಗದೇ ಇರುವಂತಹ ಯಾವುದಾದ್ರೂ ಒಂದು ಲಾಭ ಅಥವಾ ಸಂತೋಷ ತನ್ನ ಮಗನಿಗೆ ದೊರೆತಾಗ ಅದು ತನಗೇ ದೊರೆತಿರೋ ರೀತಿ ಸಂತೋಷ ಪಡ್ತಾರೆ. ಇದರಿಂದ ತಂದೆ ಮತ್ತು ಮಗನ ನಡುವಿನ ಆತ್ಮೀಯ ಸಂಬಂಧ ಹಾಗೂ ಪ್ರೀತಿ ತಿಳಿಯುತ್ತೆ. ಅದೇ ರೀತಿ ಜ್ಞಾನಿಯು ತನ್ನ ಸ್ವಾರ್ಥವನ್ನು ಮಾತ್ರ ನೋಡದೆ ಜನರಲ್ಲಿ ಯಾರಿಗಾದರೂ ಸಂತೋಷ, ಸುಖ ಅಥವಾ ಯಶಸ್ಸು ದೊರೆತರೂ ಅದನ್ನು ತನ್ನ ಸಂತೋಷ ಅಂತ ಭಾವಿಸ್ತಾನೆ. ಇತರರ ಒಳಿತನ್ನು ಕಂಡು ಸಂತೋಷ ಪಡೋ ಗುಣನೇ ನಿಜವಾದ ಜ್ಞಾನಿಯ ಲಕ್ಷಣ ಅಂತ ಕವಿ ಈ ಒಂದು ಸಾಲುಗಳಲ್ಲಿ ತಿಳಿಸ್ತಾರೆ. ಮುಂದಿನ ಸಾಲುಗಳನ್ನ ನೋಡಿ. ಬಹುವಿದ್ಯೆ ಬಹುತರ್ಕ ಬಹು ನೇಮ ಬೇಕಿಲ್ಲ ವಹಿಸಿ ಜೀವನ ಭರವನದು ಹಗುರೇನಿಪಲ್ ಸಹನೆ ಸಮರಸ ಭಾವವಂತ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ. ಕವಿ ಈ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ಜೀವನಕ್ಕೆ ಬೇಕಾದ ನಿಜವಾದ ಗುಣಗಳ ಬಗ್ಗೆ ತಿಳಿಸಿದ್ದಾರೆ. ಮನುಷ್ಯನಿಗೆ ಅಪಾರವಾದ ವಿದ್ಯೆ, ಅನೇಕ ರೀತಿಯ ತರ್ಕ ಅಥವಾ ಹೆಚ್ಚು ನಿಯಮಗಳ ಜ್ಞಾನ ಮಾತ್ರ ಇದ್ದರೆ ಸಾಕಾಗೋದಿಲ್ಲ. ಜೀವನವನ್ನು ಸರಳವಾಗಿ, ಸಂತೋಷದಿಂದ ಮತ್ತು ಅರ್ಥಪೂರ್ಣವಾಗಿ ನಡೆಸೋ ಗುಣಗಳು ಕೂಡ ಮುಖ್ಯ. ಜೀವನದಲ್ಲಿ ಬರುವಂತಹ ಕಷ್ಟಗಳು, ಸಮಸ್ಯೆಗಳು ಮತ್ತು ಪರೀಕ್ಷೆಗಳನ್ನು ಭಾರ ಅಂತ ಭಾವಿಸದೆ ಅವುಗಳನ್ನ ಧೈರ್ಯದಿಂದ ಸ್ವೀಕರಿಸಬೇಕು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಹನೆ ಮತ್ತು ಸಮಚಿತ್ತದ ಭಾವನೆ ಹೊಂದಿರಬೇಕು. ಸಮಚಿತ್ತದ ಭಾವನೆ ಅಂತ ಅಂದರೆ ಸಮಾನವಾಗಿ ನಮ್ಮ ಮನಸ್ಸನ್ನು ಇಟ್ಕೊಳ್ಬೇಕು. ಅತಿಯಾದ ಸುಖ ಬರಲಿ, ಅತಿಯಾದ ದುಃಖ ಬರಲಿ, ನಮ್ಮ ಮನಸ್ಸು ಸಮಾನವಾಗಿ ಯೋಚನೆ ಮಾಡಬೇಕು. ಭಾವನೆಗಳಲ್ಲಿ, ಫೀಲಿಂಗ್ಸಲ್ಲಿ ಬೇರೆ ಬೇರೆ ರೀತಿಯನ್ನು ಇಟ್ಕೊಳ್ಬಾರ್ದು. ಕೆಲವರು ಏನು ಮಾಡ್ತಾರೆ ಅಂತಂದರೆ, ತುಂಬ ಖುಷಿಯಾದರೂ ತಡ್ಕೊಳ್ಳೋದಿಲ್ಲ, ತುಂಬ ದುಃಖ ಆದರೂ ಕೂಡ ತಡ್ಕೊಳ್ಳೋದಿಲ್ಲ. ಆ ರೀತಿ ಇರಬಾರ್ದು ಅಂತ ಕವಿ ಹೇಳ್ತಿದ್ದಾರೆ. ಕಷ್ಟ, ಸುಖ, ಗೆಲುವು, ಸೋಲುಗಳು ಸಮಾನ ಮನಸ್ಸಿನಿಂದ ಸ್ವೀಕರಿಸೋದು ತುಂಬ ಅಗತ್ಯ. ಇಂತಹ ಗುಣಗಳು ಮನುಷ್ಯನ ಆತ್ಮದ ಒಳಿತಿಗೆ ಮತ್ತು ಉತ್ತಮ ಜೀವನಕ್ಕೆ ಸಹಾಯ ಆಗಿರುತ್ತೆ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಕಾವ್ಯದ ಮುಂದಿನ ಸಾಲುಗಳು ಹೀಗಿವೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಸಾಲುಗಳಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂದರೆ, ಮನುಷ್ಯನು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಸರಳವಾಗಿ ತಿಳಿಸ್ತಾರೆ. ಹುಲ್ಲಾಗು ಬೆಟ್ಟದಡಿ ಅಂತ ಹೇಳೋದ್ರ ಮೂಲಕ ಕಷ್ಟಗಳು ಎದುರಾದಾಗ ಹುಲ್ಲಿನಂತೆ ನಮ್ರವಾಗಿ ಅಂದರೆ ಸಾಫ್ಟಾಗಿ ಹೊಂದ್ಕೊಂಡು ಬದುಕಬೇಕು ಅನ್ನೋ ಒಂದು ಸಂದೇಶ ನೀಡ್ತಾರೆ. ಮನೆಗೆ ಮಲ್ಲಿಗೆಯಾಗು ಅಂದರೆ ಮನೆಯವರೊಂದಿಗೆ
ಮಲ್ಲಿಗೆಯ ಹೂವಿನಂತೆ ಸುಗಂಧವನ್ನು ಹರಡುವಷ್ಟು ಪ್ರೀತಿ, ಸೌಹಾರ್ದ ಮತ್ತು ಸಂತೋಷದಿಂದ ಇರಬೇಕು. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಅನ್ನೋ ಒಂದು ಲೈನ್ನಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂದರೆ, ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಕಲ್ಲಿನಂತೆ ದೃಢವಾಗಿ ಅವುಗಳನ್ನ ಎದುರಿಸಬೇಕು ಅಂತ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅಂದರೆ ಬಡವರು, ದುರ್ಬಲರು ಮತ್ತು ಸಂಕಷ್ಟದಲ್ಲಿ ಇರೋರಿಗೆ ಬೆಲ್ಲ ಸಕ್ಕರೆ ರೀತಿಯಲ್ಲಿ ಸಿಹಿಯಾಗಿ ಪ್ರೀತಿಯಿಂದ ಮತ್ತು ಕರುಣೆಯಿಂದ ನಡೆದುಕೊಳ್ಬೇಕು. ಕೊನೆಯದಾಗಿ ಕವಿ ಈ ಒಂದು ಸಾಲಿನಲ್ಲಿ ಏನು ಹೇಳ್ತಾರೆ ನೋಡಿ, ಎಲ್ಲರೊಳಗೊಂದಾಗು ಅಂತ ಹೇಳಿ ಜಾತಿ, ಮತ, ಶ್ರೀಮಂತ, ಬಡವ ಅನ್ನೋ ಯಾವುದೇ ಭೇದ ಭಾವಗಳನ್ನ ತೋರಿಸ್ತೀರ ಅದನ್ನೆಲ್ಲ ಮರೆತು ಎಲ್ಲರೊಂದಿಗೆ ಒಂದಾಗಿ ಸಹಬಾಳ್ವೆಯಿಂದ ಬದುಕಬೇಕು ಅನ್ನೋ ಒಂದು ಮಾನವೀಯ ಸಂದೇಶವನ್ನು ಕವಿ ನೀಡ್ತಾ ಇದ್ದಾರೆ. ಕಾವ್ಯದ ಮುಂದಿನ ಸಾಲುಗಳು ನೋಡಿ, ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು ಬಗೆಯಲರಿತವನೇ ಸುಖಿ ಮಂಕುತಿಮ್ಮ. ಟಿ.ವಿ.ಜಿ. ಅವರು ವ್ಯಕ್ತಿಯ ಸುಖ ಮತ್ತು ಸಮಾಜದ ಕಲ್ಯಾಣ ಪರಸ್ಪರ ಸಂಬಂಧ ಹೊಂದಿದೆ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ. ಮನುಷ್ಯ ಕೇವಲ ತನ್ನ ಸ್ವಂತ ಒಳಿತನ್ನ ಬಗ್ಗೆ ಮಾತ್ರ ಯೋಚಿಸದೆ ಸಮಾಜದ ಒಳಿತಿಗಾಗಿ ಅಂದರೆ ಸ್ವಾರ್ಥವಾಗಿ ಕೇವಲ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡದೆ ತಾನು ವಾಸ ಮಾಡ್ತಿರುವಂತಹ ಸಮಾಜದ ಬಗ್ಗೆ ಕೂಡ, ಅದರ ಒಳ್ಳೆಯದ್ರ ಬಗ್ಗೆ, ಸಮಾಜಕ್ಕೂ ಕೂಡ ಒಳ್ಳೆಯದಾಗೋ ರೀತಿಯ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡಬೇಕು. ಸಮಾಜದ ಕಲ್ಯಾಣಕ್ಕಾಗಿ ಶ್ರಮಿಸಬೇಕು. ತನ್ನ ಆತ್ಮದ ಉನ್ನತಿಯನ್ನು ಕೂಡ ಇದೇ ರೀತಿ ಅವನು ಸಾಧಿಸಬಹುದು. ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು ಅಂದರೆ ಪ್ರಪಂಚದ ಜನರೊಂದಿಗೆ ಬೆರೆತು ಅವರ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಂಡು ಸತ್ಯ ಮತ್ತು ಒಳ್ಳೆಯತನದ ದಾರಿಯನ್ನು ನಡಿಬೇಕು. ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು ಅಂತ ಏನು ಹೇಳ್ತಿದ್ದಾರೆ ಅಂದರೆ, ಈ ಒಂದು ಲೈನ್ನ ಮೂಲಕ ಕವಿ ಹೇಳ್ತಾರೆ, ಸಮಾಜದೊಂದಿಗೆ ಬೆರೆತು ಉತ್ತಮ ಕಾರ್ಯಗಳನ್ನ ಮಾಡೋದ್ರಿಂದಲೇ ನಮ್ಮ ಜೀವನಕ್ಕೆ ನಿಜವಾದ ಅರ್ಥ ಮತ್ತು ಪೂರ್ಣತೆ ದೊರೆಯುತ್ತೆ. ಹೀಗೆ ಹುಟ್ಟಿದ್ವಿ, ಹೀಗೆ ಸತ್ವಿ ಅಂತಂದರೆ ಎಲ್ಲರೂ ಕೂಡ ಹುಟ್ಟುತ್ತಾರೆ, ಎಲ್ಲರೂ ಒಂದಲ್ಲ ಒಂದಿನ ಸಾಯ್ತಾರೆ. ಆದರೆ ಸಮಾಜಕ್ಕೋಸ್ಕರ ಹಾಗೆ ತುಂಬ ಕಷ್ಟದಲ್ಲಿರೋರಿಗೋಸ್ಕರ ನೀವು ಏನು ಮಾಡಿದ್ರಿ ಸಾಯೋಕ್ಕೂ ಮೊದಲು ಅನ್ನೋದು ಮಾತ್ರ ಇಲ್ಲಿ ನೋಟ್ ಆಗುತ್ತೆ. ಅದಕ್ಕೋಸ್ಕರ ಕವಿ ಹೇಳ್ತಿದ್ದಾರೆ, ಸಮಾಜಕ್ಕೋಸ್ಕರ ಏನಾದರೂ ಒಂದು ಉತ್ತಮ ಕಾರ್ಯವನ್ನು ಮಾಡು, ಆಗ ಮಾತ್ರ ನಿನ್ನ ಜೀವನ ಸಾರ್ಥಕ ಆಗುತ್ತೆ. ನಿನ್ನ ಜೀವನ ನೀನು ಒಂದು ಜನ್ಮ ತಗೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ, ಒಂದು ಪೂರ್ಣತೆ ದೊರೆಯುತ್ತೆ ಅಂತ ಕವಿ ಹೇಳ್ತಾ ಇದ್ದಾರೆ. ಮುಂದಿನ ಸಾಲುಗಳು ನೋಡಿ, ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿಗೊಪ್ಪುವುದನ್ನ ದೊರಳು ಸಾರದಡುಗೆಯನೊಳ ವಿಚಾರದೊಲೆಯಲ್ಲಿ ಮಾಡು ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಕವಿ ಟಿ.ವಿ.ಜಿ. ಅವರು ಏನು ಹೇಳ್ತಿದ್ದಾರೆ ಅಂದರೆ, ಈ ಪ್ರಪಂಚದಲ್ಲಿ ನೂರಾರು ಮತಗಳು ಮತ್ತು ಅನೇಕ ರೀತಿಯ ವಿಚಾರಗಳು ಇವೆ. ಅವುಗಳಲ್ಲಿ ನಮಗೆ ಸರಿ ಯಾವುದು ಅನ್ನೋದು ಗೊತ್ತಿರಬೇಕು. ಆ ಸರಿ ಅಂತ ಯಾವುದನ್ನು ತಿಳ್ಕೊಂಡಿರ್ತೀವೋ ಇಷ್ಟ ಅಂತ ಅನಿಸೋ ಉತ್ತಮ ವಿಚಾರಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಆದರೆ ಎಲ್ಲವನ್ನ ಹಾಗೇ ಅನುಸರಿಸದೆ ನಮ್ಮ ಸ್ವಂತ ಬುದ್ಧಿಯನ್ನು ಕೂಡ ಉಪಯೋಗಿಸ್ಬೇಕು. ನಮಗೂ ಒಂದು ವಿಚಾರ ಮಾಡುವಂಥ ಶಕ್ತಿ ಇರುತ್ತೆ. ಅವುಗಳಲ್ಲಿ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಅರ್ಥ ಮಾಡಿಕೊಂಡು ಅದನ್ನು ಪರಿಶೀಲಿಸಬೇಕು, ಹಾಗೆ ಅದನ್ನು ನಡ್ಕೊಳ್ಬೇಕು. ಸಾರದಡುಗೆಯನೊಳ ವಿಚಾರದಲ್ಲಿ ಎಲ್ಲಿ ಮಾಡು ಅನ್ನೋ ಒಂದು ಲೈನ್ನ ಅರ್ಥ ಏನು ಅಂದರೆ, ವಿವಿಧ ವಿಚಾರಗಳಿಂದ ಸಾರವಾದದ್ದನ್ನು ಯಾವುದು ಮೀನಿಂಗ್ಫುಲ್ ಆಗಿರುತ್ತೋ ಅದನ್ನು ಮಾತ್ರ ತೆಗೆದುಕೊಳ್ಬೇಕು. ನಮ್ಮ ಬುದ್ಧಿ ಮತ್ತು ಚಿಂತನೆಯ ಮೂಲಕ ಅದನ್ನು ಜೀವನದಲ್ಲಿ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ್ದು ಕಾಣಿಸುತ್ತೋ ಅದನ್ನೆಲ್ಲ ಒಪ್ಕೊಳ್ತಾ ಹೋಗಬಾರ್ದು. ಯಾರು ಹೇಳಿದ್ರೂ ಕೂಡ ನಮ್ಮದೇ ಆದ ಒಂದು ಸ್ವಂತ ಬುದ್ಧಿ ಇರುತ್ತಲ್ವ, ಅದನ್ನು ಸ್ವಲ್ಪ ನಾವು ಟೆಸ್ಟ್ ಮಾಡಬೇಕು. ನಮ್ಮ ಸ್ವಂತ ಬುದ್ಧಿಯನ್ನು ಕೂಡ ಉಪಯೋಗಿಸ್ಕೊಂಡು ಆ ಒಂದು ದಾರಿಯಲ್ಲಿ ನಡಿಬೇಕು. ಅಂಧರ ರೀತಿಯಲ್ಲಿ, ಕಣ್ಣಿಗೆ ಕಾಣಿಸ್ತಿರೋ ರೀತಿಯಲ್ಲಿ ಯಾರು ಹೇಳಿದ್ರೂ ಅದೇ ಲೈನ್ನಲ್ಲಿ ನಡ್ಕೊಂಡು ಹೋಗೋದು ತಪ್ಪು. ಕಾವ್ಯದ ಮುಂದಿನ ಸಾಲುಗಳು ಈ ರೀತಿ ಇದೆ. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ವಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ಈ ಕಗ್ಗದಲ್ಲಿ ಟಿ.ವಿ.ಜಿ. ಅವರು ಮಾನವ ಜೀವನವನ್ನು ಜಟಕಾ ಬಂಡಿಗೆ ಹೋಲಿಸಿದ್ದಾರೆ. ಜಟಕಾ ಬಂಡಿಯನ್ನು ಓಡಿಸೋನು ಅದರ ಸಾಹೇಬನಾದಂತೆ ತಮ್ಮ ಬದುಕನ್ನು ವಿಧಿ ನಡೆಸುತ್ತೆ. ಇಲ್ಲಿ ಮನುಷ್ಯನು ಬಂಡಿಯ ಕುದುರೆಯಂತೆ.
ಪ್ರೀತಿ ತೋರಿಸೋ ದಾರಿಯಲ್ಲಿ ನಾವು ಸಾಗ್ತೇವೆ. ನಮ್ಮ ಜೀವನದಲ್ಲಿ ಮದುವೆ, ಸಂತೋಷ, ದುಃಖ, ಸಾವು ಮುಂತಾದ ಅನೇಕ ಘಟನೆಗಳು ಎದುರಾಗುತ್ತೆ. ಜೀವನದ ಮುಂದಿನ ಹಾದಿ ಹೇಗಿರುತ್ತೆ ಅನ್ನೋದು ನಮಗೆ ಸಂಪೂರ್ಣವಾಗಿ ತಿಳಿದಿರೋದಿಲ್ಲ. ವಿಧಿ ಯಾವ ದಿಕ್ಕಿಗೆ ಕರೆದೊಯ್ಯುತ್ತೋ ಆ ದಿಕ್ಕಿನಲ್ಲಿ ನಾವು ಸಾಗಬೇಕಾಗತ್ತೆ. ಆದರೆ ಈ ಜೀವನ ಅನ್ನೋ ಪ್ರಯಾಣದ ಸಂದರ್ಭದಲ್ಲಿ ನಮ್ಮ ಹೆಜ್ಜೆ ತಪ್ಪದಂತೆ, ಅಂದರೆ ತಪ್ಪದಾರಿ ಹಿಡಿದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯಿಂದ ಬದುಕಬೇಕು ಅನ್ನೋದೇ ಕವಿ ಈ ಸಾಲುಗಳಲ್ಲಿ ಸೂಚಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಕಗ್ಗದ ಸಂದೇಶ, ಅಂದರೆ ಕಾವ್ಯದ ಸಂದೇಶ, DVG ಅವರು ಏನು ಹೇಳ್ತಿದ್ದಾರೆ ಅಂದರೆ, ಮನುಷ್ಯನು ಹೇಗೆ ಉತ್ತಮವಾಗಿ ಬದುಕಬೇಕು ಅನ್ನೋದನ್ನು ಸರಳವಾಗಿ ತಿಳಿಸ್ತಾರೆ. ಮನುಷ್ಯ ಎಲ್ಲರೊಂದಿಗೆ ಒಂದಾಗಿ ಸಂತೋಷದಿಂದ ಮತ್ತು ಸಹನೆಯಿಂದ ಬದುಕಬೇಕು. ಹಳೆಯ ಅನುಭವಗಳ ಜೊತೆಗೆ ಹೊಸ ವಿಚಾರಗಳನ್ನ ಸ್ವೀಕರಿಸಬೇಕು. ಕಷ್ಟಗಳನ್ನ ಧೈರ್ಯದಿಂದ ಎದುರಿಸಿ ಬಡವರು ಮತ್ತು ದುರ್ಬಲರೊಂದಿಗೆ ಪ್ರೀತಿ, ಕರುಣೆಯಿಂದ ನಡೆದುಕೊಳ್ಬೇಕು. ನಮ್ಮ ಜೀವನ ವಿಧಿಯ ಕೈಲಿರುತ್ತೆ. ಪ್ರಯಾಣವಾದರೂ ನಮ್ಮ ಕರ್ತವ್ಯ ಒಳ್ಳೆಯ ನಡತೆ, ಆತ್ಮವಿಶ್ವಾಸ ಮತ್ತು ಮಾನವೀಯತೆಯನ್ನು ಬಿಡಬಾರ್ದು. ಇತರರನ್ನು ನಗಿಸೋದು, ಅವರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ಕಂಡುಕೊಳ್ಳೋದು, ಎಲ್ಲರ ಒಳಿತನ್ನು ಬಯಸೋದು ಉತ್ತಮ ಜೀವನದ ಲಕ್ಷಣ ಆಗಿದೆ. ಒಟ್ಟಿನಲ್ಲಿ ಹೇಳೋದಾದರೆ ಸರಳತೆ, ಸಹನೆ, ಮಾನವೀಯತೆ, ಸಂತೋಷ, ಪರಸ್ಪರ ಸಹಕಾರ ಮತ್ತು ವಿಶ್ವ ಮಾನವ ಪ್ರೀತಿಯಿಂದ ಬದುಕೋದೆ. ವಿಶ್ವ ಮಾನವ ಪ್ರೀತಿ ಅಂದರೆ ಇಡೀ ವಿಶ್ವದಲ್ಲಿ ಇರೋರು ನಮ್ಮ ಸಂಬಂಧಿಕರು, ನಮ್ಮ ಒಡ ಹುಟ್ಟಿದವರು ಅಂತ ಭಾವಿಸೋದು. ಇದೇ ಒಂದು DVG ಅವರ ಕಗ್ಗದ ಮುಖ್ಯ ಸಂದೇಶ ಆಗಿದೆ. ಈ ವಿಡಿಯೋನಲ್ಲಿ ನಿಮಗೆ ಪರೀಕ್ಷೆಗೆ ಸಹಾಯ ಆಗಲಿ ಅಂತ DVG ಅವರು ಬರೆದಿರುವಂತಹ ಎಲ್ಲರೊಳಗೊಂದಾಗೂ ಕವಿತೆಗೆ ಸಂಬಂಧಿಸಿರುವಂತಹ ಪರೀಕ್ಷಾ ಸಂಬಂಧಿ ಸಂಭಾವ್ಯ ಪ್ರಶ್ನೆಗಳನ್ನ ಕೂಡ ನೀಡಲಾಗಿದೆ. 2 ಅಂಕಕ್ಕೆ ಎಷ್ಟು ಬರಿಬೇಕು ಉತ್ತರನ, ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಏನು, ಹಾಗೆ 5 ಅಂಕಗಳಿಗೆ ಎಷ್ಟು ಉತ್ತರ ಬರಿಬೇಕು, ಆ ಕವಿತೆಗೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳನ್ನ ನಾನು ಇಲ್ಲಿ ನೀಡಿದ್ದೀನಿ. ಅದರ ಜೊತೆಗೇ 10 ಅಂಕಗಳಿಗೆ ಎಷ್ಟು ಉತ್ತರ ಬರೀಬೇಕು ಅನ್ನೋದನ್ನು ಕೂಡ ನಾನು ನೀಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಸೊ ಈ ಒಂದು ಕವಿತೆಯ ಸಾರಾಂಶವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಕವಿತೆಯ ಸಾರಾಂಶದಿಂದ ಏನೆಲ್ಲ ವಿಶೇಷತೆಗಳು ಬರುತ್ತೆ ಅನ್ನೋದು ಕೂಡ ನೀವು ತಿಳ್ಕೊಳ್ಬೇಕು. ಹೀಗೆ ಮುಂದಿನ ವಿಡಿಯೋಗಳನ್ನೂ ಕೂಡ ನಿಮ್ಮ ಪಾಠಕ್ಕೆ ಸಂಬಂಧಿಸಿರುವಂಥ ರೀತಿಯಲ್ಲಿ ಸಾರಾಂಶವನ್ನು ಹಾಗೆ ಪ್ರಶ್ನೋತ್ತರಗಳನ್ನ ನಾನು ನೀಡ್ತಾ ಹೋಗ್ತೀನಿ. ಅದಕ್ಕಾಗಿ ನೀವೆಲ್ಲ ತಪ್ಪದೆ BU ಕನ್ನಡ ಲರ್ನಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದ.